13ನೇ ತಾರೀಕಿಗೆ ಫ್ರೀಯಾಗಿದ್ದು. ತಾವೇನು 14ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದೆ ಅದರೊಳಗೆ ಕರೀಲಿಲ್ಲ ಅನ್ನೋದು ಭಾವನೆ ತಮ್ಮಲ್ಲಿ ಮನಸ್ಸಿನಲ್ಲಿದೆ. ಸೊ ಬಿಕಾಸ್ ಆಫ್ ನಿಮ್ಗೆ ಕರಿಬಾರ್ದು ಅಥವಾ ನಿಮ್ಮನ್ನ ಮಾತಾಡಬಾರ್ದಂಥ ಭಾವನೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಲ್ಲ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಲ್ಲ. ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಎಲ್ಲರೂ ಈ ಬಂದೋಬಸ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ಬಂದೋಬಸ್ತಿಯಲ್ಲಿ ಇದ್ದುದರಿಂದ ಅದು ಟೆಂಪ್ರವರಿಯಾಗಿ ಕರೀಲಿಕ್ಕಾಗಿಲ್ಲ. ಅಷ್ಟೇ ಉದ್ದೇಶಪೂರ್ವಕ ಕರೆದಿಲ್ಲ ಅಂತ ಯಾರೋ ದಯಮಾಡಿ ಅನ್ಯತಾ ಭಾವಿಸ್ಲಾಕ ಹೋಗ್ಬೇಡಿ. ಯಾಕಂದ್ರೆ ತಮಗೆ ಗೊತ್ತಿರಿ ಇಲಾಖೆಗೆ ಎಷ್ಟು ಹೆಕ್ಟಿಕ್ ವರ್ಕ್ ಇದೆ ಅಂತೇಳಿ. ನೀವು ಒಂದೊಂದು ಬಂದೋಬಸ್ತಿಗೆ ತಾವು ಆಣೆಬೆನ್ನೂರಲ್ಲಿ ನೋಡಿದ್ರಿ, ಹಾವೇರಿ ನೋಡಿದ್ರಿ, ಮೊನ್ನೆ ಬಂಕಾಪುರ ಇರ್ಬೋದು, ಹಿರೇಕೆರೆ ಇರ್ಬೋದು, ಶಿಗ್ಗಾಂವ್ ಎಲ್ಲ ಎಂಟೈರ್ 8 ತಾಲೂಕದಲ್ಲಿ ಎಷ್ಟು ವಿಜೃಂಭಣೆಯಿಂದ ಗಣಪತಿ ವಿಸರ್ಜನೆ ಆಗಿದ್ದಾವೆ, ಎಷ್ಟು ಜನ ಗ್ಯಾದರಿಂಗ್ ಆಗ್ತದ. ನಾವು ಒಂದು ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ಕನಿಷ್ಠ 4-5 ದಿವಸ ಪ್ರಿಪ್ರೇಷನ್ ಮಾಡ್ಕೋಬೇಕಾರೆ. ಸೊ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದ್ದು ರೆಸ್ಟ್ಲೆಸ್ ಆಗಿ ಕೆಲಸ ಆಗಿದೆ. ಏನು ತಮ್ಮ ಮನವಿಯಲ್ಲಿ ಏನು ಕೆಲವು ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಿರಿ, ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೋರಿ ಅಂತ ಹೇಳಿದಿರಿ. ಅದಕ್ಕೆ ನಿರ್ದಿಷ್ಟವಾಗಿ ಮಾನ್ಯ SP ಮೇಡಮ್ ಅವರು ಈಗ ಈ ಜಿಲ್ಲೆಗೆ ನಮ್ಮ ಇತಿಹಾಸ ಒಂದು ನಾವು ಅವರು ಹೊಗಳ್ತೀವಿ ಅಂತಲ್ಲ. ಸೊ ಎಂಟೈರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ತಾವು ನೋಡಿದರೆ ಬಂಕಾಪುರಲ್ಲೇ ಗಣಪತಿ ಅದು ಬೆಳಗ್ಗೆವರೆಗೆ ಗಣಪತಿ ವಿಸರ್ಜನೆ ನಡೀತಿತ್ತು. ಒಬ್ಬ ಹೆಣ್ಣು ಮಗಳು SP ಆಗಿ ಅತಿ ನಿಷ್ಠೆಯಿಂದ ಮತ್ತು ಅತಿ ಪ್ರಾಮಾಣಿಕವಾಗಿ ಏನಪ್ಪ ಅಂದ್ರೆ ಏನು ಕ್ರಮ ಆಗಬೇಕು ಅದನ್ನೇ ಮಾಡಿದ್ದಾರೆ. ನಾವೆಲ್ಲ ನೋಡಿದ್ರಿ, ನಾವು ಸುಮಾರು ಇದೇ ಜಿಲ್ಲೆಯಲ್ಲಿ 10 ವರ್ಷ ಕೆಲಸ ಮಾಡಿದ್ರಿಂದ ಈ ಗಣಪತಿ ವಿಸರ್ಜನೆ ಬೆಳಗ್ಗೆ 6 ಗಂಟೆ 7 ಗಂಟೆಯಲ್ಲಿ ಹಾಕಿದ್ದು ಈ ಸಲ ಒಂದು ನಾಂದಿ ಹೇಳಿದ್ದಾರೆ. ಅದಕ್ಕೆಲ್ಲ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಹೆಣ್ಣು ಮಗಳ SP ಆಗಿ ಭಾಳ ವ್ಯವಸ್ಥಿತವಾಗಿ ಬಂದೋಬಸ್ತ್ ತಾವೇ ಮುಂದಿನಂತೆ ಎಲ್ಲ ಕ್ರಮವನ್ನು ಕೈಗೊಂಡು 10 ಗಂಟೆಗೆ ಎಲ್ಲ ಕಡೆ ಎಂಟೈರ್ ಡಿಸ್ಟಿಕ್ನ ಎಲ್ಲ ಕಡೆ ಕ್ಲೋಸ್ ಆಗಿದೆ. ಸೊ ಅವ್ರು ಬಂದಂಥ ಈಗ ಅಲ್ಪಾವಧಿಗೆ ಹಾರ್ಡ್ಲಿ ಅವ್ರು ಬಂದು 2.5 ತಿಂಗಳಾಗಿದೆ. ಸೊ ಜಿಲ್ಲೆಯ ಬಗ್ಗೆ ಸಾಕಷ್ಟು ಇನ್ನೂ ಈ ಗಣಪತಿ ವಿಸರ್ಜನೆ ದಸರಾದಲ್ಲಿ ಅವರು ಸಾಕಷ್ಟು ಸಮಯ ಕಳೆದಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಈಗೇನು ತಮ್ಮ ಈ ಮನವಿ ಏನು ಸಲ್ಲಿಸಿದರೆ ಈ ವಿಷಯಗಳನ್ನು ಮೇಡಮ್ ಅವರಿಗೆ ಪ್ರಸ್ತಾವನೆ ಏನು ಈ ಮನವಿಯಲ್ಲಿ ಏನು ವಿಷಯಗಳ ಮಂಡನೆ ಇದಾವೆ, ಆ ವಿಷಯದ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಮತ್ತು ತಾವೇನು ಹೇಳಿದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಅವೆಲ್ಲ ನಮ್ಮ ಇಲಾಖೆ ಹಂತದಲ್ಲಿ ಏನೇನು ಕ್ರಮ ತೆಗೆಯಬೇಕು ಅನ್ನೋ ಬಗ್ಗೆ ಈಗಾಗಲೇ ನಮ್ಮ ಮೊನ್ನೆ 13 ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇಲಾಖೆಯಿಂದ. 13ವರೆಗೆ ನಾವು ಯಾವ ಕೆಲಸ 100% ಎಲ್ಲ ಮಾಡಿವಿ ಅಂತ ನಾವು ಹೇಳೋಕ್ಕಾಗಂಗಿಲ್ಲ. ಎಷ್ಟು ಬದ್ಧತೆಯಿಂದ ಮಾಡಬೇಕಾದ್ರೆ ಅಷ್ಟೊಂದು ಮಾಡಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಏನಿದೆ ಅಕ್ರಮ ಚಟುವಟಿಕೆ ಇರ್ಬೋದು, ಕೆಲವು ನಮ್ಮ ರೈತ ಮಕ್ಕಳು ಹಿರೇಕರೊಳಗ ಈ ಟ್ರ್ಯಾಕ್ಟರ್ ಟ್ರೈಲಿ ಕಳಿಯ ಬಗ್ಗೆ ಹೇಳಿದ್ರು. ಆಮೇಲೆ ಇನ್ನೂ ಚೆನ್ನಾಗಿ ನನಗೂ ಬಂದಿದೆ, ರೈತರ ಎತ್ತುಗಳು ಭಾಳಷ್ಟು ಕಳುವಾಗಿದ್ದಾವೆ. ಹಿರೇಕೆರೆ ತಾಲೂಕು ಇರ್ಬೋದು, ಬ್ಯಾಡಗಿ ತಾಲೂಕು ಎಲ್ಲ ಆಗಿದೆ. ನಾವೇನು ಹೇಳೋಕ್ಕಿಲ್ಲ, ಅದ್ರ ಬಗ್ಗೆನೂ ಹೆಚ್ಚಿನ ಗಮನ ಹರಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಏನು ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ಅವ್ರ ಮ್ಯಾಗ ಶಿಸ್ತಿನ ಆನ್ ದ ಬಿಹಾಫ್ ಆಫ್ SP ಪರವಾಗಿ ನಾನು ತಮ್ಮಲ್ಲಿ ಭರವಸೆ ಕೊಡ್ತೀನಿ. ಮುಂದೆ ಅಧಿಕಾರಿಗಳ ಮಟ್ಟದಲ್ಲಿ ಈಗಾಗಲೇ ಈಗ ಡೇಟು ನಮ್ಗೆ ಅಂದರೆ ನಿರ್ದಿಷ್ಟವಾಗಿ ಇಂಥ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಡೇಟ್ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಾಂಕ ನಿಗದಿಪಡಿಸಿ ತಮಗೆಲ್ಲ ತಿಳಿಸ್ತೀವಿ. ಸೊ ನಾವು ಇಲ್ಲಿವರೆಗೆ ಬಂದು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಏನಪ್ಪ ಅಂದ್ರೆ ಕೆಲವು ಒಳ್ಳೆಯ ನುಡಿಗಳನ್ನು ಹೇಳಿದರು. ಪೊಲೀಸ್ ಇಲಾಖೆ ಅಧ್ಯಕ್ಷರು ಹೇಳಿದ್ರು, ನಮ್ಮ ಪೊಲೀಸ್ ಇಲಾಖೆ ಇರದೇ ಇದ್ರಪ್ಪ ಅಂದ್ರೆ ನಾವು ಯಾವ ರೀತಿ ಇರ್ಬೇಕಂತ. ಸೊ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಇರದೇ ಇದ್ರಪ್ಪ ಅಂದ್ರೆ ಎಲ್ಲರಿಗೂ ಹೇಳಿದ್ರು ರಾತ್ರಿ 1 ಗಂಟೆ ಕಾಲದಲ್ಲಿ ಹೆಣ್ಮಕ್ಳು ತಿರುಗಾಡೋ ಅಂತ. ಸೊ ಈಗ ನಾವೆಲ್ಲ ನೋಡಿದ್ರೆ ಸುಮಾರು ಈಗ ನೀವು 25-30 ವರ್ಷ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲಿನ ವ್ಯವಸ್ಥೆ ಈಗಿನ ವ್ಯವಸ್ಥೆಗೆ ಸಾಕಷ್ಟು ಬದಲಾವಣೆ ಆಗಿದೆ. ಮಹಿಳೆಯರಲ್ಲಿ ಜಾಗೃತಿ ಆಗಿದೆ ಮತ್ತು ಕಾನೂನು ಬಗ್ಗೆ ಜಾಗೃತಿ ಆಗಿದೆ. ಸಾಕಷ್ಟು ಸ್ವಲ್ಪ ಬದಲಾವಣೆ ಆಗಿದೆ ಕಾನೂನಲ್ಲಿ. ಮೊದಲೆಲ್ಲ ಏನಪ್ಪ ಅಂದ್ರೆ ತಿಳುವಳಿಕೆ ಮತ್ತು ಅಜ್ಞಾನ ಕಡೆ ಜಾಸ್ತಿ ಇತ್ತು. ಈಗ ಸ್ವಲ್ಪ ಪ್ರಮಾಣದಾಗ ತಿಳುವಳಿಕೆ ಜಾಸ್ತಿ ಆಗಿದೆ. ಈಗ ಯಾರಾದರೂ ಕಾನೂನು ಬ್ರೇಕ್ ಮಾಡಿ ಏನಾದರೂ ಹೆಣ್ಮಕ್ಳು ತೊಂದರೆ ಕೊಡ್ಬೇಕು ಮಾಡ್ತೀವಪ್ಪ ಅಂತಂದ್ರೆ ಕಾನೂನು ಸುಮ್ಮನೆ ಬಿಡ್ತಾ ಇಲ್ಲ ಈಗ. ಸೊ ಇನ್ನೂ ಕೆಲವು ಸಾಕಷ್ಟು ನ್ಯೂನತೆಗಳು ಅದಾವೆ ಇಲಾಖೆಯಲ್ಲಿ, ಇರ್ಬೋದಿಲ್ಲ ಅಂತ ಹೇಳೋಂಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೀವೇನು ಈ ವಿಷಯ ಮಾತಾಡಿದಿಲ್ಲ ಆ ವಿಷಯದ ಬಗ್ಗೆ ನಾವು ಎಲ್ಲರೂ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡಿವಾಣ ಹಾಕುವ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲ ವೇದಿಕೆಯ ಮೇಲೆ ಪಕ್ಕ ಎಲ್ಲ ರೈತ ಮುಖಂಡರಿಗೆ ಹಾಗೂ ವೇದಿಕೆ ಮುಂಭಾಗದ ರೈತ ಮಹಿಳೆಯರಿಗಿರ್ಬೋದು ಎಲ್ಲ ಪ್ರತಿನಿಧಿಗಳಿಗೆ ನಾನು ಸ್ಪಷ್ಟವಾಗಿ ಕಡಿವಾಣ ಹಾಕುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಭರವಸೆ ನನ್ನ ಪೊಲೀಸ್ ಇಲಾಖೆ ಮೇಲೆ ಭರವಸೆ ಅಂತೇಳಿ ಆಶಿಸಿ ನನಗೆ ಇಲ್ಲಿವರೆಗೆ ನಾನು ಆ್ಯಕ್ಚುಲಿ ಟ್ರೈನ್ ಬರಬೇಕಾಗಿತ್ತು. ಸೊ ಅನಿವಾರ್ಯ ಬಂದು ಯಾವುದೋ ಹನಗಲ್ ಕೇಸ್ ಐತೆ, ನನಗೆ ಹನಗಲ್ದ ಬಂದು ಯಾವುದೋ ಒಂದು ಕೇಸ್ನಲ್ಲಿ ಎವಿಡೆನ್ಸ್ ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಬಲವಾಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಚಟುವಟಿಕೆ ಅಕ್ರಮ ಚಟುವಟಿಕೆಗಳಿಗೆ ನೀವು ಹೇಳಿದ್ರಿ, ಎಕ್ಸೈಸ್ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಹೇಳಿದ್ವಿ.
ಅದ್ರ ಬಗ್ಗೆ ಸಾಕಷ್ಟು ನಾವು ಗಮನ ಹರಿಸ್ತೀವಿ. ಮತ್ತು ಕೆಲವು ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದ್ರು, ಈ ಏನಪ್ಪ ಅಂದ್ರೆ ಮರಳು ಮಾಫಿ ಅಂತ ಹೇಳಿದ್ರು. ಇನ್ನೂ ಸಹ ಈಗ ನಮ್ಮದು ಟಾಸ್ಕ್ ಫೋರ್ಸ್ ಕಮಿಟಿ ಇರ್ತಾವೆ, ಅದ್ರ ಬಗ್ಗೆನೂ ಈ ಏನು ವಿಷಯ ಪ್ರಸ್ತಾಪ ಮಾಡಿದಲ್ಲ ಆ ವಿಷಯನೂ ನಾವು ಚರ್ಚೆ ಮಾಡ್ತೀವಿ. ಇಲ್ಲಿ ಸಂಬಂಧಪಟ್ಟ ಇಲಾಖೆ ಜೊತೆ ಚರ್ಚೆ ಮಾಡಿ ಏನು ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಬೇಕು, ಆ ರೀತಿ ನಾವು ಕ್ರಮ ಕೈಗೊಳ್ಳೋ ಸುಧಾ ಸಿದ್ಧರಾಗಿದ್ವಿ. ನೀವು ನಮ್ಮ ಜೊತೆಯಲ್ಲಿ ಇರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಇಲ್ಲಿವರೆಗೆ ನಮಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡಿ ಜೈ ಜೈ ಕರ್ನಾಟಕ.